ಹಾಯ್ ಹಲೋ ನಮಸ್ಕಾರ ಮಕ್ಕಳೇ. 5 ಮಿನಿಟ್ಸ್ ಅಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನ ಕಲಿಯೋಣ ಬನ್ನಿ. ಫಸ್ಟಿಗೆ ಹೊಸಗನ್ನಡ. ನನಗೆ ಸಣ್ಣ ಇರ್ಬೇಕಾದ್ರೆ ನಮ್ಮ ಅಮ್ಮ ಇದನ್ನ ಹೇಳ್ಕೊಟ್ಟಿದ್ರು, ಇನ್ನೂ ಸಹ ನೆನಪಿದೆ. ಫಸ್ಟ್ ಏನ್ ಮಾಡಬೇಕು? ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಇಷ್ಟು ನಿಮಗೆ ಅರ್ಥ ಆಗತ್ತೆ ಅನ್ಕೊಳ್ತೇನೆ. ಸಂಸ್ಕೃತದ್ದು 1 2 3 4 ಹೆಂಗಂತೇವ ಹಾಗೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ ಅಂತ ಇರುತ್ತೆ. ಅದನ್ನ ಈಗ ಬೇಡ ಕ್ಯಾಲ್ಕುಲೇಟ್ ಮಾಡೋದು. ಹೇಗೆ ಪ್ರತ್ಯಯಗಳು ಬರುತ್ತೆ? ಫಾರ್ ಎಕ್ಸಾಂಪಲ್ ನಾನು ಅನ್ಕೋಣ, ಆದರ್ಶ. ಆದರ್ಶ ರೆಕಾರ್ಡಿಂಗ್. ಇದ್ರ ಮುಂದೆ ಆದರ್ಶನು ರೆಕಾರ್ಡಿಂಗ್ ಅನ್ನು ಮಾಡುತ್ತಾನೆ ಅಂದ್ರೆ ಒಂದು ಪರ್ಫೆಕ್ಟ್ ಸೆಂಟೆನ್ಸ್ ಆಗತ್ತೆ. ಸೊ ನಮ್ಮ ಹತ್ರ ವರ್ಡ್ಸ್ಗಳಿರುತ್ತೆ, ಕೀವರ್ಡ್ಸ್ಗಳಿರುತ್ತೆ. ಅದರಿಂದ ನಾವು ಹೇಗೆ ಸೆಂಟೆನ್ಸ್ ಅನ್ನ ಮಾಡಬೇಕು, ಒಂದು ವಾಕ್ಯಕ್ಕೆ ಮೀನಿಂಗ್ ಅನ್ನ ಹೇಗೆ ತರಬೇಕು ಅನ್ನೋದು ವಿಭಕ್ತಿ ಪ್ರತ್ಯಯಗಳು ಕಳಿಸುತ್ತೆ. ಫಾರ್ ಎಕ್ಸಾಂಪಲ್, ಪ್ರಥಮ ಉ ಆದರ್ಶನು. ಸೊ ಯಾರು ಕರ್ತು ಕೆಲಸವನ್ನ ಮಾಡ್ತಿರ್ತಾರೋ ಅವರು ಪ್ರಥಮ. ದ್ವಿತೀಯ ಅನ್ನೋ, ಇವ್ರ ಮೇಲೆ ಕೆಲಸ ಆಗ್ತಾ ಇರುತ್ತೆ, ರೆಕಾರ್ಡಿಂಗ್ ಮೇಲೆ ಕೆಲಸ ಆಗ್ತಾ ಇದೆ. ತೃತೀಯ ಇಂದ, ಇದೊಂಥರ ಸಾಧನದ ಟೈಪ್ ಇರುತ್ತೆ, ಇನ್ಸ್ಟ್ರೂಮೆಂಟ್ ಅಂತ ಏನ್ ಕರಿತೇವೋ ಅವರು, ಇವರಿಂದ ಆಗ್ತಾ ಇದೆ, ಅವರಿಂದ. ಸೊ ಹಾಗೆ ಸಾಧನ ಅಂತ ಕರಿತೇವೆ. ಚತುರ್ಥಿ ಗೆ, ಇಗೆ, ಇಕ್ಕೆ. ಫಾರ್ ಎಕ್ಸಾಂಪಲ್ ಮನೆಗೆ, ಮನೆಗಳಿಗೆ, ಈ ರೀತಿ. ಪಂಚಮಿ ದೆಸೆಯಿಂದ. ಷಷ್ಠಿ ಅ, ಸಪ್ತಮಿ ಅಲ್ಲಿ. ಅಂದ ಕೂಡ್ಲೆ ಏನ್ ಬರುತ್ತೆ? ಸಂಬಂಧ. ಸಪ್ತಮಿ ಅಲ್ಲಿ, ದೆಸೆಯಿಂದ. ಈ ರೀತಿಯಾಗಿ ಕನ್ನಡದಲ್ಲಿ, ಹೊಸಗನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳಿವೆ. ಇವುಗಳ ಯೂಸ್ ಕೇಸ್ ಹೇಗೆ ಉಪಯೋಗಿಸ್ತೇವೆ? ಮನೆ ಪ್ಲಸ್ ಉ ಮನೆಯು, ಮನೆ ಪ್ಲಸ್ ಅನ್ನು ಮನೆಯನ್ನು, ಮನೆಯಿಂದ ಮನೆಗೆ, ಮನೆಯ ದೆಸೆಯಿಂದ ಮನೆಯ, ಮನೆಯಲ್ಲಿ. ಸಿಂಪಲ್ ಆಗಿರುವಂತಹದ್ದು. ಯಾವಾಗ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳ್ತೇವೋ ಆವಾಗ ಇವು ವಾಕ್ಯಗಳನ್ನ ಕಂಪ್ಲೀಟ್ ಮಾಡತ್ತೆ, ಹಾಗೆ ಅವು ಮಾಡ್ತಾ ಇರುವಂತಹ ಕೆಲಸವನ್ನ ಸೂಚಿಸುತ್ತೆ ಅಂತ ತಿಳ್ಕೊಂಡ್ರೆ ಸಾಕು. ದಿನ ಬೆಳಿಗ್ಗೆ ಎದ್ದು ನಿಮ್ಮ ಬೋರ್ಡಿನ ಮುಂದೆ ಇದನ್ನ ಬರ್ಕೊಳ್ಳಿ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಅದ್ರ ಮುಂದೆ ಇವುಗಳನ್ನ ದಿನಕ್ಕೆ ಒಂದ್ಸಲ ನೋಡಿ, ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡತ್ತೆ. ಹಳೆಗನ್ನಡದ್ದು ಸಹ ಇದೆ, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಈ ಮೂಮೆಂಟ್ ಅಲ್ಲಿ, ಬಟ್ ಒಂದ್ಸಲ ತಿಳ್ಕೊಂಡಿರಿ. ಸೇಮ್ ಮ, ಇಂದ. ತೃತೀಯ ಹಿಂದೇನಿತ್ತು ನಮ್ದು? ತೃತೀಯ ಹಿಂದೂ ಸಹ ಹಿಂದೆ ಇತ್ತು, ಇಲ್ಲಿ ಇಂದಂ ಆಗತ್ತೆ. ಚತುರ್ಥಿ ಸೇಮ್, ದೆಸೆಯಿಂದ ಅತ್ತಣಿಯಂ. ಷಷ್ಠಿ ಅ ಸೇಮ್, ಒಳ್. ಸಪ್ತಮಿ ಅಲ್ಲಿದ್ದದ್ದು ಒಳ್ಳಾಯ್ತು. ಹೀಗಾಗಿ ಸೇಮ್ ಟು ಸೇಮ್ ಇದೆ, ಬಟ್ ಸ್ವಲ್ಪ ಚೇಂಜಸ್ ಇದೆ. ಇಲ್ಲಿ ಮ, ಹಾಗೆ ಅತ್ತಣಿಯಂ, ಒಳ್. ಹೊಸಗನ್ನಡದಲ್ಲಿ ನಾವು ಹೇಳಿರುವಂತಹ ವಿಭಕ್ತಿ ಪ್ರತ್ಯಯಗಳು ಸೇಮ್ ಇರುವಂತಹದ್ದೇ. ಅವುಗಳ ಹಿಂದಿನ ಅಂದ್ರೆ ಓಲ್ಡ್, ಓಜಿ ಗ್ಯಾಂಗ್ಸ್ಟರ್ ಅಂತ ಕರಿಬಹುದು ಇವುಗಳನ್ನ. ಇವುಗಳ ಓಲ್ಡ್ ರೂಪ ಈ ರೀತಿ ಇರುವಂತಹದ್ದು. ಅವುಗಳು ಸಹ ಸಂಬಂಧವನ್ನ, ಹಾಗೆ ಏನ್ ಕೆಲಸ ಯಾರು ಮಾಡ್ತಿದ್ದಾರೆ, ಯಾರಿಂದ ಆಗ್ತಾ ಇದೆ ಅದನ್ನ ಸೂಚಿಸ್ತಾ ಇದ್ವು. ಒಂದು ಎಕ್ಸಾಂಪಲ್ ಕೊಡ್ತೇನೆ. ಮನೆಯಲ್ಲಿ, ಇದು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ? ಮನೆಯಲ್ಲಿ, ಇದು ಯಾವುದು ವಿಭಕ್ತಿಗೆ ಉದಾಹರಣೆಯಾಗಿದೆ? ನಾನು ಹೊಸಗನ್ನಡದಲ್ಲಿ ಕೇಳ್ತಾ ಇದ್ದೇನೆ, ಮಾಡದ್ರ? ಮನೆಯಲ್ಲಿ. ಟಿಕ್ ಟಿಕ್ 3 2 1 ಎಸ್. ಮನೆಯಲ್ಲಿ ಅಂದ ಕೂಡಲೇ ಸಪ್ತಮಿ ಅಂತ ಬರುತ್ತೆ. ಸೊ ಸಪ್ತಮಿ ಇಸ್ ದ ರೈಟ್ ಆನ್ಸರ್. ಇದೇ ರೀತಿ ಇನ್ನು ಮುಂದೆ ವಿಡಿಯೋಸ್ಗಳು ಬೇಕಂದ್ರೆ ನಮ್ಮ ಪರೀಕ್ಷೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋವನ್ನ ಲೈಕ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.